ನಮಸ್ತೆ. 5/10/2024 ಶನಿವಾರ ಶುಕ್ಲ ಪಕ್ಷ. ಇವತ್ತಿನ ದಿನ ಹೇಗಿದೆ ಅಂತ ನೋಡೋಣ. ಇವತ್ತು ಸೂರ್ಯೋದಯ 6:09 6:09 ದಿನ ಪೂರ್ತಿ ತೃತೀಯ ಅನ್ನುವ ಮೂರನೇ ತಿಥಿ ಇದೆ. ಮೂರನೇ ತಿಥಿಯಾದ ತೃತೀಯದಲ್ಲೇ ಕೆಲವು ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಕಾಯ್ತಿದ್ದಾರೆ ಜ್ಯೋತಿಷರು. ಇದು ಯಾವಾಗಲೂ ನಡೆಯುವಂಥದ್ದೇ. ಫಸ್ಟ್ ತಿಥಿ ಅಂತಂದರೆ ಪ್ರಥಮ, ಎರಡನೇದಾಗಿ ದ್ವಿತೀಯ, ಮೂರನೇದಾಗಿ ತೃತೀಯ. ಹಂಗಾಗಿ ಈ ಮೂರನೇ ತಿಥಿ ವಿಶೇಷ ತಿಥಿ. ಈ ತಿಥಿಗಳಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು. ಬೆಳಗ್ಗೆಯಿಂದ ಮಾರನೇ ದಿನದವರೆಗೆ ಇವತ್ತು ಒಂದೇ ತಿಥಿ ಇದೆ. ನಕ್ಷತ್ರ ಅಂತ ತಗೊಂಡ್ರೆ ಇವತ್ತು ಸ್ವಾತಿ ನಕ್ಷತ್ರ ಬೆಳಗ್ಗೆ 6:09 9:32:53 ಸ್ವಾತಿ ನಕ್ಷತ್ರ ಇದೆ. ಇದು ಮಹಾನಕ್ಷತ್ರ, ದೇವಗಣ ಕೂಡ. ಆ ಸಮಯದ ನಂತರ ವಿಶಾಖ ನಕ್ಷತ್ರ ಬರುತ್ತದೆ. ವಿಶಾಖ ನಕ್ಷತ್ರ ಅಂತಂದರೆ ಅದು ರಾಕ್ಷಸಗಣ, ಗುರುವಿನ ನಕ್ಷತ್ರ. ಆದರೂ ಮುಹೂರ್ತ ಕಾರ್ಯಗಳನ್ನು ಅದರಲ್ಲಿ ಮಾಡುವಂತಿಲ್ಲ. ಅದು ಅಲ್ಲದೆ ಇವತ್ತಿನ ದಿನದಲ್ಲಿ ಸಿದ್ಧಿ ಯೋಗವಿದೆ, ಅಂದರೆ ಕಾರ್ಯಸಿದ್ಧಿ ಇದೆ. ಇವತ್ತಿನ ದಿನ ಪ್ರಕಾರ ಶನಿವಾರ ಒಂದೇ ಒಂದು ವಿಷಯ ಮಾತ್ರ, ಇಲ್ಲಾಂತಂದರೆ ಇವತ್ತು ಶುಭ ದಿನ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು. ಎಂದಿನಂತೆ ನಾವು ಹೇಳ್ತೀವಿ ಪಾದಗಳು, ನಕ್ಷತ್ರ ಪಾದಗಳು ಅಂತ. ಇವತ್ತು ತುಲಾರಾಶಿ ಇದೆ. 6:09 8:07 ಸ್ವಾತಿ ನಕ್ಷತ್ರ ಎರಡನೇ ಪಾದ. 8:07 2:51 ಮಧ್ಯಾಹ್ನದ PM ವರೆಗೂ ಮೂರನೇ ಪಾದ. ರಾತ್ರಿ ಸುಮಾರು 9:33 ಸ್ವಾತಿ ನಕ್ಷತ್ರ ನಾಲ್ಕನೇ ಪಾದವಿದೆ, ಅಂದರೆ 2:51 ಮೇಲೆ. ರಾತ್ರಿ 9:33 ನಂತರ ಬೆಳಗಿನ ಜಾವ 4:14 ವಿಶಾಖ ನಕ್ಷತ್ರ ಒಂದನೇ ಪಾದ. ಆನಂತರ ವಿಶಾಖ ನಕ್ಷತ್ರ ಎರಡನೇ ಪಾದ ಬರುತ್ತದೆ. ಇವತ್ತು ದಿನ ಪೂರ್ತಿ ತುಲಾರಾಶಿ ಯಾವ ಮಕ್ಕಳು ಹುಟ್ಟಿದ್ರು. ಎಂದಿನಂತೆ ನಾವು ಹೇಳುವ ಕೆಲವು ವಿಶೇಷಗಳು ಅಂದರೆ ಅಮೃತ ಯೋಗಗಳು, ಸಾಯನ ಸಂಧ್ಯಾಕಾಲ, ಅಭಿಜಿತ್ ಮುಹೂರ್ತ, ಈ ರೀತಿ ಕೆಲವು ವಿಷಯಗಳಿದ್ದರೂ ನಾವು ಇದರಲ್ಲಿ ನೋಡುವಂಥದ್ದು ಶುಭ ಕಾರ್ಯಗಳನ್ನು ಮಾಡುವ ವಿಶೇಷಗಳನ್ನು. ಈ ರೀತಿಯಾಗಿ ನಕ್ಷತ್ರ ಪಾದಗಳನ್ನು ನಾವು ನೋಡಿದ್ವಿ. ಇನ್ನೊಂದು ರೀತಿಯಲ್ಲಿ ನಾವು ನೋಡಬೇಕು ಅಂತಂದರೆ ಏನಂತ ಅಂತಂದರೆ, ಇವತ್ತಿನ ಬಂದಿರುವಂಥ ನಕ್ಷತ್ರ ಸ್ವಾತಿ ನಕ್ಷತ್ರ. ಈ ನಕ್ಷತ್ರ ಇದರಲ್ಲಿ ವಿಶೇಷವಾಗಿ ಇದನ್ನು ಮಹಾನಕ್ಷತ್ರ ಅಂತ ಅಂತೀವಿ. ಆದ್ದರಿಂದಾಗಿ ಈ ನಕ್ಷತ್ರದಲ್ಲಿ ಮುಹೂರ್ತ ಕಾರ್ಯಗಳೆಲ್ಲ ಮಾಡಬಹುದು. ಆದರೂ ವಾರ ಶನಿವಾರ ಇರೋದರಿಂದ ಇದನ್ನು ನಿಲ್ಲಿಸಿದ್ದೀವಿ ಅಷ್ಟೇ. ಇವತ್ತು ಬೇರೆ ವಿಷಯಗಳನ್ನ ನೋಡೋಕೆ ಹೋದರೆ ನಾನು ಹೇಳಿದಂತೆ ಒಳ್ಳೆಯ ಸಮಯಗಳಿದೆ. ಆದರೂ 100% ಚೆನ್ನಾಗಿದ್ದರೆ ಮಾತ್ರನೇ ಮಾಡೋಕ್ಕಾಗುತ್ತದೆ. ಈಗ ಆ ವಿಷಯಕ್ಕೆ ನಾವು ಬರೋಣ. ಈಗ ಇವತ್ತು 6:09 6:57 ದುರ್ಮುಹೂರ್ತವಿದೆ. ಆದರೆ 6:09 ಮೀನರಾಶಿಯವರಿಗೆ ಚಂದ್ರಾಶ್ರಮ ಸ್ಟಾರ್ಟ್ ಆಗೋದರಿಂದ ಮೀನರಾಶಿಯಲ್ಲಿ ಹುಟ್ಟಿದವರು ಸ್ವಲ್ಪ ಎಚ್ಚರವಾಗಿರಿ. 6:09 ಮೇಲೆ 6:57 ದುರ್ಮುಹೂರ್ತ. 6:57 7:45 ಮೃತ್ಯು. 9:08 10:38 ರಾಹುಕಾಲ. ಮಧ್ಯಾಹ್ನ 1:38 ಮೇಲೆ 3:07 ಯಮಕಂಡ ಕಾಲವಿದೆ. ಸಂಜೆ 5:01 ಮೇಲೆ 6:41 ಮೃತ್ಯು ಪಂಚಕ. ರಾತ್ರಿ 9:33 ಮೇಲೆ 10:31 ಮೃತ್ಯು ಪಂಚಕವೇ ಇದೆ. ರಾತ್ರಿ 1:38 ಅಂದರೆ ಲೇಟ್ ನೈಟು. ಅಲ್ಲಿಂದ 3:08 AM ವರೆಗೂ ವಿಷಕಾಲವಿದೆ. ಆಮೇಲೆ ಲೇಟ್ ನೈಟಲ್ಲಿ 3:46 AM 5:32 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಈಗ ನಾವು ಕೊಟ್ಟಿರುವಂಥ ಎಲ್ಲ ಸಮಯವು ಅಪಾಯಕಾರಿ, ಅಂದರೆ ಅಶುಭ ಸಮಯಗಳು. ಇದರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಈಗ ಶುಭ ಸಮಯವನ್ನು ಹೇಳ್ತೀವಿ. 7:47 9:06 ಶುಭವಾಗಿದೆ. ಅದೇ ಥರ 10:40 ಮಧ್ಯಾಹ್ನ 1:36 ಶುಭವಾಗಿದೆ. ಮಧ್ಯಾಹ್ನ 3:09 ಸಂಜೆ 4:59 ಶುಭವಾಗಿದೆ. ಸಂಜೆ 6:43 ಮೇಲೆ ರಾತ್ರಿ 9:31 PM ವರೆಗೂ ಸುಮಾರು
ಅದರಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಬೋದು. ಆದರೂ ವಾರ ಶನಿವಾರವಾಗಿರೋದರಿಂದ ನೋಡ್ಕೊಂಡು ಮಾಡಿ. ರಾತ್ರಿ 10 ಗಂಟೆ 33 ನಿಮಿಷದಿಂದ 1 ಗಂಟೆ 36 ನಿಮಿಷದವರೆಗೂ ಇದು ಶುಭ ಸಮಯವೇ. ಇನ್ನು ಕೊನೆಯಾಗಿ ಲೇಟ್ ನೈಟ್ 3 ಗಂಟೆ 10 ನಿಮಿಷದಿಂದ 3:44 AM ವರೆಗೂ ಇದು ಒಳ್ಳೆಯ ಸಮಯ ಅಂತ ಒಂದು ದಿನದ ಪೂರ್ತಿ ನೋಡಿದಿವೆ ಹೆಂಗಿರುತ್ತದೆ ಅಂತ. ಈಗ ನಾವು ನೋಡುವಂಥದ್ದು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಂದರೆ ಹೆಂಗಿರುತ್ತೆ ಅಂತಂದರೆ, ಏನೇ ಆದರೂ ಅವರವರ ಜನ್ಮ ನಕ್ಷತ್ರ ಪ್ರಕಾರ ಇವತ್ತಿನ ದಿನ ಪ್ರಕಾರ ಹೇಗಿದೆ ಅಂತ ನೋಡುವಂಥದ್ದು. ಆ ವಿಷಯಕ್ಕೆ ನಾವೀಗ ಬರೋಣ. ಫಸ್ಟೇ ಹೇಳಿದಾಯಿತು, ರಾತ್ರಿ 9 ಗಂಟೆ 32 ನಿಮಿಷ 53 ಸೆಕೆಂಡ್ವರೆಗೂ ಸ್ವಾತಿ ನಕ್ಷತ್ರವಿದೆ. ಆ ನಂತರನೇ ವಿಶಾಖ ನಕ್ಷತ್ರ ಬರುತ್ತೆ ಅಂತ. ಆ ರೀತಿಯಾಗಿ ಇವತ್ತು ನೋಡೋಕ್ಕೆ ಹೋದರೆ ಶುಭ ಅಶುಭಗಳನ್ನು ನೋಡ್ಕೊಳ್ಳೋಣ. ಕಾಮನ್ ಆಗಿ ಇವತ್ತು ದಿನ ಪರವಾಗಿಲ್ಲ ಅಂತಂದರೂ ಶನಿವಾರವಾಗಿರೋದರಿಂದ ಯೋಚನೆ ಮಾಡಬೇಕಾಗ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನಂತಂದರೆ, ಜನನ ಕಾಲ ಪ್ರಕಾರ ಅಶ್ವಿನಿ ನಕ್ಷತ್ರ ಮೇಷರಾಶಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಪ್ರಕಾರ ಬೆಳಗ್ಗೆ 6:09ರಿಂದ ರಾತ್ರಿ 9:33ವರೆಗೂ ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲ ಕೂಡಿ ಬಂದಿದೆ. ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ. ನಿಮಗೆ ಈ ದಿನದಲ್ಲಿ ಹೆಂಗಿರುತ್ತೆ ಅಂತಂದರೆ, ಪ್ರತ್ಯೇಕ ತಾರೆ ಶುಭವಾಗಿಲ್ಲ, ಹೇಳ್ಕೊಳ್ಳುವಂತೆ ಇಲ್ಲ, ಯೋಚನೆ ಮಾಡಿಕೊಳ್ಳಿ. ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ, ಅಂದರೆ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಕ್ಷೇಮವೂ ಅಭಿವೃದ್ಧಿಯೂ ಉಂಟು. ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಕ್ಷೇಮವಿದೆ, ಶತ್ರುನಾಶವೂ ಇದೆ. ಆದ್ದರಿಂದ ಇದು ಶುಭವಲ್ಲ. ಅಂದರೆ ಒಂದು ರೀತಿಯಲ್ಲಿ ಶುಭವಲ್ಲ, ಶನಿವಾರ ಅಂತ ಹೇಳಿದ್ರು. ನಕ್ಷತ್ರವು ರಾಶಿಯು ನಿಮಗೆ ಅನುಕೂಲಕರವಾಗಿರೋದರಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಪರವಾಗಿಲ್ಲ ಅಂತ ಹೇಳ್ಬೋದು. ಆರು ವಾರ ಮಾತ್ರ ನೋಡ್ಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ನಿಮಗೆ ಈ ದಿನದಲ್ಲಿ ವಿಪತ್ತು ಉಂಟು, ಏಟು ಗಾಯಗಳಾಗುತ್ತದೆ, ಗಾಡಿಗಳಲ್ಲಿ ಹುಷಾರು, ಮೆಟ್ಲ ತೋರಲ್ಲ, ಹುಷಾರಾಗಿರಿ. ಶತ್ರುನಾಶ ಉಂಟು, ಶತ್ರು ಕಾಟವಿಲ್ಲ, ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತ. ಹಾಗಾಗಿ ರಾತ್ರಿಯವರೆಗೂ ಶುಭಕರವಾಗಿದೆ ಒಂದು ರೀತಿಯಲ್ಲಿ. ಆದರೂ ಏಟು ಗಾಯಗಳಲ್ಲಿ ಎಚ್ಚರವಾಗಿರಿ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಸಂಪತ್ತಿದೆ, ಶತ್ರುನಾಶವೂ ಇದೆ, ಆದ್ದರಿಂದ ಶುಭಕರವಾಗಿದೆ ಇವತ್ತಿನ ದಿನ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 3 ಮತ್ತು 4ನೇ ಪಾದಗಳು. ಸಂಪತ್ತುಂಟು, ಸ್ವಲ್ಪ ಕಾರ್ಯ ವಿಘ್ನಗಳು ಇದೆ. ಹಾಗಾಗಿ ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಹೆಜ್ಜೆ ಇಡೋದನ್ನು ಸ್ವಲ್ಪ ಯೋಚನೆ ಮಾಡಿ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ. ಈ ದಿನದಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ ಜನ್ಮತಾರೆ ಇದು. ಆದ್ದರಿಂದ ನೀವು ಪೂಜೆ ಮಾಡಿ ಪರಿಹಾರಗಳು ಮಾಡಿಕೊಳ್ಳುವಂಥದ್ದು ಉತ್ತಮ. ಇವತ್ತಿನ ದಿನ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ, ಆದ್ದರಿಂದ ಯೋಚನೆ ಮಾಡಬೇಕು. ಆ ಥರ ಪಡಬೇಡ, ನಿಧಾನವಾಗಿ ಕಾರ್ಯಗಳನ್ನು ಮಾಡಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2 ಮತ್ತು 3ನೇ ಪಾದಗಳಲ್ಲಿ ಜನನವಾದವರಿಗೆ ಪರಮಮಿತ್ರ ತಾರೆಯಾಗಿ, ಅಂದರೆ ಅಭಿವೃದ್ಧಿಯನ್ನು ಹೊಂದುವ ಸಮಯವಾಗಿ ದಿನವಾಗಿದೆ ಇವತ್ತು. ಆದ್ದರಿಂದ ಪರವಾಗಿಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ, ಪರಮಮಿತ್ರ ತಾರೆ, ಸ್ವಲ್ಪ ರೋಗ ಭಯವೆಲ್ಲ ಉಂಟು. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ನಿಮಗೆ ಈ ದಿನದಲ್ಲಿ ವಿಶೇಷವಾಗಿ ಮಿತ್ರಧಾರೆ ಇದೆ, ರೋಗ ಭಯವಿದೆ, ಮಿತ್ರರಿಂದ ಸಹಾಯ ಉಂಟು. ಅವರನ್ನು ಉಪಯೋಗಿಸಿ ನಿಮ್ಮ ಕಾರ್ಯಗಳನ್ನು ಜಯ ಮಾಡಿಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಟೆನ್ಷನ್ ಉಂಟು, ರೋಗ ಭಯವೂ ಉಂಟು, ಆರೋಗ್ಯದಲ್ಲಿ ಗಮನ. ಡೈಲಿ ಔಷಧಿ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ. ಮಖ ನಕ್ಷತ್ರ ಸಿಂಹ ರಾಶಿ. ಅನುಕೂಲವಿದೆ, ದ್ರವ್ಯ ಲಾಭಗಳೂ ಇದೆ. ಇದೆಲ್ಲ ರಾತ್ರಿ 9:33ವರೆಗೂ. ಆದ್ದರಿಂದ ಸ್ವಲ್ಪ ಪರವಾಗಿಲ್ಲ. ಶನಿದೇವರ ಪೂಜೆಯನ್ನು ಇವತ್ತು ಮಾಡುವಂಥವರೆಲ್ಲ ಮಾಡಿಕೊಳ್ಳಿ. ಉಪ ನಕ್ಷತ್ರ ಸಿಂಹರಾಶಿ. 4 ಪಾದಗಳಿದೆ, ಇದೆಲ್ಲ ಸಿಂಹರಾಶಿಯಲ್ಲಿ ಬರುತ್ತೆ. ಇದರಲ್ಲಿ ಜನನವಾದವರು ಪ್ರತ್ಯೇಕ ತಾರೆ ಇದೆ. ಹಾಗಾಗಿ ನಿಮಗೆ ಆಪೋಸಿಟ್ ಆಗೇ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ ಅಂತ. ಆದ್ದರಿಂದ ಎಚ್ಚರ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ. ಕ್ಷೇಮವು ದ್ರವ್ಯ ಲಾಭವೂ ಉಂಟು, ಆದ್ದರಿಂದ ಶುಭದಿನವಾಗಿದೆ ಇವತ್ತು. ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಕ್ಷೇಮವು ಧನಹಾನಿಯೂ ಇದೆ. ಇದನ್ನು ಸರಿಯಾಗಿ ಗಮನಿಸಿ. ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡಿ. ವ್ಯವಹಾರ ಮಾಡುವವರು ಇವತ್ತಿನ ದಿನದಲ್ಲಿ ಏನೂ ಮಾಡಬೇಡಿ, ಸ್ವಲ್ಪ ನೋಡ್ಕೊಳ್ಳೋಣ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ವಿಪತ್ತು ಉಂಟು, ಧನಹಾನಿ ಇದೆ, ಆಸ್ಪತ್ರೆ ಖರ್ಚುಗಳೆಲ್ಲ ಇರುತ್ತದೆ ಅಥವಾ ವೇಸ್ಟ್ ಖರ್ಚುಗಳಿರುತ್ತದೆ, ನೋಡ್ಕೊಂಡು ಮಾಡಬೇಕಾಗ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ನಿಮಗೆ ಈ ದಿನ ಸಂಪತ್ತು ಉಂಟು, ಆದ್ದರಿಂದ ಹೆಚ್ಚಿನ ವರಮಾನಕ್ಕೆ ದಾರಿ ಮಾಡಿಕೊಳ್ಳಿ. ಸ್ವಲ್ಪ ಪ್ರಯತ್ನಗಳು ಜಾಸ್ತಿ ಇರಲಿ. ಚಿತ್ತಾ ನಕ್ಷತ್ರ ತುಲಾರಾಶಿ. ಸಂಪತ್ತು, ಶರೀರ ಸುಖವೆಲ್ಲ ಉಂಟು, ಆದ್ದರಿಂದ ಶುಭವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ. ಜನ್ಮತಾರೆ, ಶರೀರ ಸುಖವೆಲ್ಲ ಕೂಡಿ ಬರುವಂಥ ದಿನವಿದು. ವಿಶಾಖ ನಕ್ಷತ್ರ ತುಲಾರಾಶಿ. ನಿಮಗೆ ಈ ದಿನ ಪರಮ ಮಿತ್ರಧಾರೆಯಾಗಿದೆ, ಶರೀರ ಸುಖ ಉಂಟು, ಆದ್ದರಿಂದಾಗಿ ಹಿರಿಯರ ಆಶೀರ್ವಾದ ತಗೊಳ್ಳಿ, ಗುರುಗಳ ಆಶೀರ್ವಾದ ತಗೊಳ್ಳಿ. ಎಲ್ಲರ ಹತ್ರನೂ ಖುಷಿಯಾಗಿರಿ.
ಯಾಕೆಂತಂದರೆ ಶುಭದಿನವಾಗಿದೆ ಇದು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ, ಪರಮ ಮಿತ್ರಧಾರೆ, ಧನವ್ಯಯ, ಸ್ವಲ್ಪ ಖರ್ಚುಗಳಿರುತ್ತದೆ ನೋಡ್ಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ ಇದೆ, ವ್ಯಯವೂ ಕೂಡಿ ಬಂದಿದೆ, ಖರ್ಚುಗಳನ್ನು ನೋಡಿಕೊಳ್ಳಿ, ಕಡಿಮೆ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್, ಧನವ್ಯಯ ಇಷ್ಟೆಲ್ಲ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಆದ್ದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ್ತಾರೆ, ಶುಭವಾಗಿಲ್ಲ, ಆದರೂ ಇಷ್ಟಾರ್ಥ ಸಿದ್ಧಿ ಉಂಟು. ಯಾವತ್ತೋ ಬೇಡಿದು ದೇವರ ಹತ್ರ, ಯಾವತ್ತೋ ಕೇಳಿದು ಬಂದರೆ ಅನುಭವಿಸಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಆರೋಗ್ಯ ಉಂಟು, ಅಭಿವೃದ್ಧಿಯೂ ಉಂಟು, ನಿಮ್ಮ ಕಾರ್ಯಗಳಲ್ಲಿ ಜಯವಿದೆ, ಆದ್ದರಿಂದ ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಕ್ಷೇಮ, ಉದ್ಯೋಗದಲ್ಲಿ ಅಭಿವೃದ್ಧಿ ಉಂಟು, ನಿಮ್ಮ ಕಸುಬಲ್ಲಿ ಅನುಕೂಲವೂ ಇದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಏಟು, ಗಾಯಗಳು, ತೊಂದರೆಗಳು ಇಂಥದೆಲ್ಲ ಬರುವಂಥ ಸಮಯವಿದು. ಇದನ್ನು ಸರಿಯಾಗಿ ಗಮನಿಸಿ ದೂರ ಮಾಡಿಸಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಅದೇ ಸಮಯದಲ್ಲಿ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಅಡೆತಡೆಯೂ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ, ಸ್ವಲ್ಪ ಕಾರ್ಯದಲ್ಲಿ ತಡೆ ಉಂಟು. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆ, ಕಾರ್ಯ ತಡೆಯೆಲ್ಲ ಉಂಟು. ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆಯು ರೋಗ ವೃದ್ಧಿಯೂ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಪರವಾಗಿಲ್ಲ ಅಂತ ಹೇಳಬೇಕು ಈ ದಿನ. ನಂತರ ನೋಡುವಂತೆ ರೇವತಿ ನಕ್ಷತ್ರ ಕೊನೆಯ ನಕ್ಷತ್ರ. ಇವತ್ತಿನ ದಿನ ಸ್ವಾತಿಯು ಶುಭವಾಗಿ ಕೂಡಿ ಬರೋದರಿಂದ ಪರವಾಗಿಲ್ಲ, ಶುಭ ದಿನ ಅಂತ ಹೇಳ್ಬೋದು. ಆದರೂ ಟೆನ್ಷನ್ ಬಿಟ್ಬಿಡ್ಬೇಕಾಗ್ತದೆ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದ.